ಒಮ್ಮೆ ಈಶಾ ಫೌಂಡೇಶನ್ ಬಂದಿದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲಿಗಪ್ಪ ಹೊರಟಿದ್ದೀವಿ ಅಂದರೆ ಟೈಮ್ ಆಲ್ಮೋಸ್ಟ್ 5:15 ಆಗೋಯ್ತೇನೋ ಅನ್ಕೊತೀನಿ. ವಾಚ್ ಬೇರೆ ಇಲ್ಲ ಕೈಯಲ್ಲಿ, ಗಾಡಿಯಲ್ಲಿ ಕೂಡ ಟೈಮ್ ರಾಂಗಾಗಿ ತೋರಿಸ್ತಾ ಐತೆ. ಸೊ ಮಹಾಶಿವರಾತ್ರಿ ಅಲ್ವಾ, ಶಿವನ ದರ್ಶನ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಅಂತೇಳಿ ಚಿಕ್ಕಬಳ್ಳಾಪುರ ಆದಿಯೋಗಿ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು ಇವಾಗ ಹೊಸ್ದಾಗಿ ಹೈವೇ ಆಗಿದೆಯಲ್ವ, ಚಿಕ್ಕಬಳ್ಳಾಪುರ ಹೈವೇ. ಆ ಹೈವೇ ಕನೆಕ್ಟ್ ಆಗ್ತಾ ಇದ್ದೀವಿ. ಆ ಹೈವೇದಲ್ಲಿ ಒಂದು ಟೆಸ್ಟ್ ರೈಡ್ ಹೊಡಿಬೇಕು, ಅದಕ್ಕಂತಲೇ ಈ ಹೈವೇ ಕನೆಕ್ಟ್ ಮಾಡಿದ್ವಿ ಇವತ್ತು. ಆ್ಯಕ್ಚುಲಿ ಫಸ್ಟೆಲ್ಲ ಬೂದಿಗೆರೆ ಮೇಲೆ ಹೋಗ್ಬಿಡ್ತಾ ಇದ್ವಿ. ಇನ್ನೂ ಹೊಸಕೋಟೆಗೆ ಹೋಗಿದ್ರೆ ಹೊಸಕೋಟೆ ಒಳಗಡೆಯಿಂದ ಬಂದರೆ ಇನ್ನೂ ಡೈರೆಕ್ಟ್ ಹೈವೇ ಸಿಕ್ಕಿರೋದು. ಸೊ ಬೇಡ, ಇಲ್ಲಿಂದನೇ ಕನೆಕ್ಟ್ ಆಗೋಣ, ಒಂದು ಸ್ವಲ್ಪ ಬೇಗ ಆದರೂ ಹೋಗ್ಬೋದು ಅಂತೇಳಿ ಇಲ್ಲಿ ಬಂದಿದ್ದೀವಿ. ಈ ಹೈವೇನು ನೋಡೋಣ. ದಾಬಾಸ್ಪೇಟೆಗೆ ಒಂದೇ ರೋಡು ಗುರು, ನಾನ್ ಸ್ಟಾಪ್. ಈ ಕಡೆ ದಾಬಾಸ್ಪೇಟೆಯಿಂದ ಆ ಕಡೆ ಎಲ್ಲ ಹೋಗುತ್ತೆ, ಆಲ್ಮೋಸ್ಟ್ ತಮಿಳ್ನಾಡು ಚೆನ್ನೈಗೆ ಹೋಗುತ್ತದು ಹೈವೇ. ಸರ್ವಿಸ್ ಸಿಂಬಲ್ ಸ್ಟಾರ್ಟ್ ಆಗೋಯ್ತು ಗುರು. ಸರ್ವಿಸಿಗೆ ಬಿಡೋ ಒಂದು ಬೇಡ್ಕೊತಾ ಇದೆ ಗಾಡಿ. ಇವಾಗ ಬಂದಿರೋದು ಆಲ್ಮೋಸ್ಟ್ ಒಂದು ಸ್ವಲ್ಪ ಸೆಕೆಂಡಿಂದ ಸರ್ವಿಸಿಗೆ ಬಿಡೋ ಟೈಮ್ ಅಂತ. ಆಲ್ಮೋಸ್ಟ್ ನಾನು ಜೂನು ಜುಲೈ ಎಲ್ಲ ಬಿಟ್ಟಿದ್ದು ಆ ಮಾನ್ಸೂನ್ ರೈಡ್ ಹೋದಾಗ. ಮಾತಾದ್ರೆ 1 ಇಯರ್ ಆಗೋಗ್ತಾಯಿದೆ. ನಾನು ವರ್ಷಕ್ಕೆ ಇಲ್ಲ 6 ತಿಂಗಳಿಗೆ ಆ ಥರ ಎಲ್ಲ ಸರ್ವಿಸ್ ಬಿಡೋಲ್ಲ. ಈ ಸರ್ವಿಸ್ ಮುಳ್ಳು ಯಾವಾಗ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣಂತ ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ ನಾನು. ಇಲ್ಲ ಆಗ್ತೀಯಾ? ಸೊ ಬನ್ನಿ ಆರಾಮಾಗಿ ಹೋಗೋಣ. ಆ ಥರ ಯಾಕೆ, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು. ಏನಂತೀರ? ಮರ ಯಾಕೆ, ಗಿಡ ಯಾಕೆ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಇಲ್ಲಿಂದ ಹಾಗೆ ಒಂದು 20 ಕಿಲೋಮೀಟ್ರ್ ಹೋದರೆ ನಮ್ಮ ಅಜ್ಜಿ ಮನೆ, ಅಂದರೆ ನಮ್ಮಮ್ಮ ಹುಟ್ಟಿದೂರು. ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ರಜಾ ಕೊಟ್ಟಾಗ ಇಲ್ಲಿಗೆ ಬರ್ತಾಯಿದ್ದಿದ್ದು, ನಂದಿ ಹಿಲ್ಸ್ ಹತ್ರ. ಇಲ್ಲಿ ಬಂದು 2 ತಿಂಗಳು ಸಮ್ಮರ್ ಹಾಲಿಡೇಸ್ ಹಾಲ್ಟ್ ಹಾಕಿದ್ರೆ ಮತ್ತೆ ಅವ್ರಿಗೆ ಹೋಗ್ಬೇಕಾ ಅನ್ಸೋದು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಜೀವನ ಕೆಲಸ ಮನೆ ಊರಿಗೆ ಹೋಗೋಕ್ಕೆ ಟೈಮ್ ಇಲ್ಲ, ಕರೀತಾ ಇರ್ತಾರೆ. ಒಂದಿನ ಇರೋದಕ್ಕೂ ಟೈಮ್ ಸಿಗ್ತಾಯಿಲ್ಲ, ಆ ಥರ ಆಗ್ಬಿಟ್ಟಿದೆ ಜೀವನ. ಎಲ್ಲ ಒಂದೊಂದು ಸ್ಟೇಜ್. ಆ ಸ್ಟೇಜಲ್ಲಿ ಹಂಗೆ ಚಿಕ್ಕ ವಯಸ್ಸಲ್ಲಿದ್ದಾಗ, ಈ ಸ್ಟೇಜಲ್ಲಿ ಹಿಂಗೆ ಮೆಚುರಿಟಿ ಬಂದಾಗ ಬೆಳೀತಾ ನಿಮ್ಗೆ ಏನದು ಭಾರ ಜಾಸ್ತಿ ಆಗುತ್ತೆ ಹೊರತು ಭಾರ ಯಾವತ್ತೂ ಕಡಿಮೆ ಆಗೋಲ್ಲ. ಆ ಭಾರ ನಾವು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಇಲ್ಲೇ 6 ಕಾಲ ಆಗೋಯ್ತು ಗುರು. ಫೋಟೋ ಶೂಟ್ ಮಾಡಿಕೊಂಡು ಸಿಕ್ಕಿದ ಜಾಗದಲ್ಲೆಲ್ಲ ಒಳ್ಳೊಳ್ಳೆ ವ್ಯೂ ಸಿಗ್ತಾ ತಗೋ ಫೋಟೋ ಹಿಡಿ. ಇಲ್ಲಿಗಾರ ಮತ್ತೆಲ್ಲ ನಾವಿಲ್ಲಿ ಬರೋದಕ್ಕಾಗಲ್ಲ, ಬಟ್ ನಾವು ಬಂದಾಗ ಆ ಥರ ಇರೋಲ್ಲ. ಸೊ ಒಂದೊಳ್ಳೆ ಫೋಟೋ ಶೂಟ್ ಜಾಗ ಸಿಕ್ತು, ಮತ್ತೆ ಫೋಟೋ ಹಿಡಿ ನಡಿ. ಅವಾಗಿಂದ ಹಿಂಗೆ ಆಡ್ತಾವನು ಆ್ಯಕ್ಸಿಸ್ ಎತ್ಕೊಂಡ್ಬಂದ್ಬಿಟ್ಟು. ನಮಗೆ ಟಕ್ಕರ್ ಕೊಡೋಕೆ ಬರ್ತಾನೆ ಇವನು. ಜಿಮ್ಮತ್ ಬಿಟ್ಟೆ ಬೇರೆ ಇನ್ನೇನು ತೋರಿಸಲ್ಲ ಇವನು. ಆಗ್ತಾ ಇದೆ. ಅವ್ನು ನೋಡಿ ತಿರುಗಿ ನೋಡ್ತಾನ ನನ್ನ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅದೇ ಎಂಟ್ರೆನ್ಸು. ಆ ಎಂಟ್ರೆನ್ಸ್ಗೆ ಎಷ್ಟೊಂದು ಜಾಮು. ಏನೋ ಅಷ್ಟು ದೊಡ್ಡ ಬೋರ್ಡು ಅಲ್ಲ, ಬೋರ್ಡ್ ನೋಡಿ ಏನೈತೆ. ಇದ್ಯಾವ್ದು ಆಗ್ಬಿಟ್ಟೈತಲ್ಲೋ ಹೋಟ್ಲು ಕಿಚನ್ನು.
ಮಾಡಿವಾಗ ಮಾಡ ಏನಾಗಲ್ಲ ಅನ್ಸತ್ತೆ. ಎಲ್ಲ ಮುಗಿದ್ಬಿಡ್ತಾರೆ ಸುಮ್ಮನೆ. ಮಾಡ ಏನಾಗಲ್ಲ. ಏಯ್ ಮಾಡ ಇವನು ಅದ್ರದ ಮುಂದೆ ಇರೋನು ವೈಟ್ ಶರ್ಟ್. ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್. ಏಯ್ ಯಾಕ ಒನ್ ಮೋರ್ ನಾನು ಭಯ ಬಿದ್ದಲೆ. ಬೆಂಕಿ ಬೇರೆ ಬಂತು. ನಾನೇ ಭಯ ಬಿದ್ದೆ ಸಡನ್ ಆಗಿ. Over 15,000 years ago, a being appeared. ಏನಕ್ಕಲ್ಲಿ ಮಚ ನೀನು ಇದಕ್ಕೆ ಸರಿ ಮಚ. ಇದು ನೀನು ಇದಕ್ಕೆ ಅದಕ್ಕೆ ಹೋಯ್ತೀನೋ ಅದಕ್ಕೆ ಅಲ್ಲಿ ಬೆಸ್ಟು ಅವನ್ನೇ ಆಡಕ್ಕೆ ಅವ್ನ ಕಾಸು ಟ್ರೈನ್ ಬರ್ತಿದೆ. ನಾವೇ ಹೋಗ್ತಾ ಇದ್ದೀರಲ್ಲ ಟ್ರೈನಲ್ಲಿ ನಡಿ. ಹಾಂ ಸೂರ್ಯ ಅದೆಲ್ಲ ಲೇ. ನೋಡ ಪ್ರದೀಪ ನಿನಗೆ ಯಾವುದು ಅದು ಹನುಮಾನ ನನಗೆ ಕಣ್ಣಿಗೇನು ಕಾಣಿಸ್ತಾ ಇಲ್ಲ ಇನ್ನ. ಏನೋ ಧೂಳು ಅಲ್ಲೇ ಚೆನ್ನಾಗಿತ್ತು ತಿನ್ಬೋದಾಗಿತ್ತು. ಏನೋ ಧೂಳು ಹಿಂಗೆ ಅದ್ರಲ್ಲೂ ತಿಂತಾರೆ ನೋಡು ಧನರಾಜ್ ಅಂತ. ಇದು ಪ್ರದೀಪ್ಗೆ ನನಗೆ ಹೋಗೋಣ. ನಮ್ಮನ್ನು ಕುಚ್ಚಲ್ಲ ಹೇಳ್ತೀನಿ ಹೋಗ ಮುಖ ಚಿಕ್ಕ ಮುಚ್ಕೊಂಡು ಬಿಡಲ್ಲ ಅಂತ ಮಚ್ಚ ನಿನ್ನ ಓವರ್ಟೇಕ್ ಮಾಡ್ತಾನೆ ಅವನ ಅದ್ರ ರವಿಚಂದ್ರ ಲೆವೆಲ್ಗೆ ಫೀಲ್ ಆಗ್ತಾನೆ. ಅದನ್ನೇ ಫೋಕಸ್ ಮಾಡ್ತೀಯಾ? ನಾಚಿಕೆ ಆಗಲ್ಲ ನೋಡು. ಇನ್ನೊಂದು ಗ್ಲಾಸು ನೋಡಿ, ಇಲ್ಲಿ ಇನ್ನೊಂದು ತಗೋ. ಪಾಸ್ ಆಗೋ ಚಾನ್ಸೇ ಇಲ್ಲ. ಬೇಕು ಎಲ್ಲಿ ಜಾಗನೇ ಇಲ್ಲ ಅಲ್ಲಿ ನೋಡು. ಫೋನ್ ಮಾಡೋ ಅವ್ರಿಗೆ. ಬರ್ತಾವನ ಅವನು ಹಿತೇಶ.
ಈ ಸಮಾಧಾನ. ಯಾವುದೋ ಕ್ಲಚ್ ಪ್ಲೇಟ್ ಹೋಗಿ ಹಾಕ್ಸ್ಕೊಂಡಿದೆ ಗುರು ಕಾರ್ದು, ಅದಕ್ಕೆ ಇಷ್ಟೊಂದು ಜಾಮು. ನಾವು ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ನೈಟ್ ನಾವು ಬರೋಷ್ಟರಲ್ಲೇ 12 ಗಂಟೆ ಆಯಿತು ಸುಮಾರು. ಏನಕ್ಕೆ ನಾವು ಬಿಟ್ಟಿದ್ದು 8 ಗಂಟೆಗೆ, ಅಲ್ಲಿ ಬರೋಷ್ಟು 12 ಗಂಟೆ. 4 ಅವರ್ 5-6 ಕಿಲೋಮೀಟ್ರಿಗೆ 4 ಅವರ್ ಟೈಮ್ ತೊಗೊಂಡಿದ್ದೀವಿ. ಅದು ಎಲ್ಲೆಲ್ಲೋ ಹಳ್ಳದಲ್ಲೆಲ್ಲ ಇಳಿಸ್ಕೊಂಡು ಬಂದಿದ್ದಾಯಿತು ಬಿಡಿ. ಅದು ಟಾರ್ ರೋಡಲ್ಲೇ ಬಂದರೆ ಮಿನಿಮಮ್ ಇನ್ನೂ 2 ಅವರ್ ಎಕ್ಸ್ಟ್ರಾ ಆಗಿರೋದೇನೋ ಗೊತ್ತಿಲ್ಲ. ನಮ್ಮ ಮನೆಗೆ ಬರೋಷ್ಟಲ್ಲೇ ನೈಟ್ 2 ಗಂಟೆ. ಅದಕ್ಕೆ ಇದರಲ್ಲಿ ಏನು ವ್ಲಾಗ್ ಮಾಡೋದು ಅಂತೇಳಿ ನಾನು ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ಇದೇ ಥರ ವ್ಲಾಗ್ಸ್ ಮಾಡ್ತಾ ಇರೋಣ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ. ಎಲ್ಲರಿಗೂ ಒಳ್ಳೆಯದಾಗಲಿ.